ಹಾಯ್ ಫ್ರೆಂಡ್ಸ್, ಏಕಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತುಂಬಾ ರುಚಿಕರವಾದ ಮಸಾಲಾ ಅವಲಕ್ಕಿ ರೊಟ್ಟಿ ಹೇಗೆ ಮಾಡುವುದಂತ ತೋರಿಸ್ತೇನೆ. ಮೊದಲಿಗೆ 2ರಿಂದ 3 ಕಪ್ನಷ್ಟು ಅವಲಕ್ಕಿಯನ್ನು ತೆಕೊಂಡು ಈ ರೀತಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ನೀರನ್ನು ತೆಗಿಬೇಕು. ಇದನ್ನು 5 ನಿಮಿಷ ಹೀಗೆ ಬಿಡುವ, ನೀರೆಲ್ಲ ಇಳಿದು ಹೋಗ್ತದೆ. ಈಗ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಕೊಂಡು ಇದಕ್ಕೆ ಚಾಪ್ ಮಾಡಿದ ಒಂದು ನೀರುಳ್ಳಿ, ಚಾಪ್ ಮಾಡಿದ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಜೀರಿಗೆ, 2 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ, ಸ್ವಲ್ಪ ಖಾರದ ಹುಡಿ, ಕೊತ್ತಂಬರಿ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕೊನೆಯಲ್ಲಿ ಆಗಲೇ ರೆಡಿ ಮಾಡಿ ಇಟ್ಟ ಅವಲಕ್ಕಿಯನ್ನು ಕೂಡ ಹಾಕಿಕೊಂಡು ಒಮ್ಮೆ ಚೆನ್ನಾಗಿ ಕಲಸಿಕೊಳ್ಬೇಕು. ಇನ್ನು ಇದಕ್ಕೆ ನೋಡಿಕೊಂಡು ಸ್ವಲ್ಪ ಬಿಸಿ ನೀರನ್ನು ಹಾಕಿಕೊಂಡು ಕಲಸಿಕೊಳ್ಬೇಕು. ಈ ಹಿಟ್ಟು ಒಳ್ಳೆ ಸಾಫ್ಟ್ ಆಗಿ ಬರಬೇಕು. ಈಗ ರೊಟ್ಟಿಗೆ ಬೇಕಾದ ಹಿಟ್ಟು ರೆಡಿ ಆಯಿತು. ಈಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿಕೊಂಡು ಈ ರೀತಿ ಉಂಡೆಗಳನ್ನು ಮಾಡಿಕೊಳ್ಳುವ. ಇನ್ನು ಈ ರೀತಿ ಒಂದು ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಅನ್ನು ತೆಕೊಂಡು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಈ ರೀತಿ ಸುಲಭವಾಗಿ ರೊಟ್ಟಿಯನ್ನು ತಟ್ಟಿಕೊಂಡ್ರೆ ಆಯಿತು. ಬೇಕಿದ್ರೆ ಈ ರೀತಿ ನಡುವಲ್ಲಿ ಒಂದು ತೂತು ಕೂಡ ಮಾಡಿಕೊಳ್ಳಬಹುದು. ಕಾವಲಿ ಬಿಸಿಯಾದಾಗ ಬೇಕಿದ್ರೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಈ ರೊಟ್ಟಿಯನ್ನು ಕಾವಲಿಗೆ ಹಾಕಿಕೊಳ್ಳುವ. ಈ ಬಾಳೆ ಎಲೆಗೆ ಎಣ್ಣೆಯನ್ನು ಸವರಿಕೊಂಡಿದ್ರಿಂದ ಸುಲಭವಾಗಿ ರೊಟ್ಟಿ ಕಾವಲಿಯಲ್ಲಿ ಬರ್ತದೆ. ಈ ರೀತಿ 2 ಕಡೆ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಕಾಯಿಸಿಕೊಳ್ಬೇಕು. ಎಣ್ಣೆಯ ಬದಲು ತುಪ್ಪ ಕೂಡ ಹಾಕಿಕೊಳ್ಳಬಹುದು. ಈ ರೀತಿ 2 ಬದಿ ಕೂಡ ಚೆನ್ನಾಗಿ ಬೆಂದು ಬರುವಾಗ ಇದನ್ನು ತೆಗಿಬಹುದು. ಬಿಸಿ ಬಿಸಿಯಾದ ಮಸಾಲಾ ಅವಲಕ್ಕಿ ರೊಟ್ಟಿಯನ್ನು ಚಟ್ನಿಯೊಟ್ಟಿಗೆ ಸರ್ವ್ ಮಾಡಿ. 2 ಕಪ್ನಷ್ಟು ಅವಲಕ್ಕಿಯಿಂದ ನಾನಿಲ್ಲಿ 5ರಿಂದ 6 ಅವಲಕ್ಕಿ ರೊಟ್ಟಿಗಳನ್ನು ಮಾಡಿಕೊಂಡಿದ್ದೇನೆ. ನೀವು ಕೂಡ ಮಿಸ್ ಮಾಡದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.